ಇನ್ನು ಇರಾನ್ ಮೇಲೆ ಇಸ್ರೇಲ್ ಕೂಡ ಏನು ಕಡಿಮೆ ಇಲ್ಲ. ಇರಾನ್ ಮೇಲೆ ಇಸ್ರೇಲ್ ಕೂಡ ದೊಡ್ಡ ಪ್ರಮಾಣದಲ್ಲೇ ದಾಳಿ ಮಾಡಿದೆ. ದೊಡ್ಡ ಪ್ರಮಾಣದಲ್ಲಿ ಅಂತಂದರೆ ಆ 60 ಇಸ್ರೇಲ್ ಫೈಟರ್ ಜೆಟ್ಗಳು ದಾಳಿ ಮಾಡಿವೆ. ಫೈಟರ್ ಜೆಟ್ಗಳು ವೈಮಾನಿಕ ದಾಳಿಯನ್ನು ನಡೆಸಿರೋದು 60 ಇಸ್ರೇಲ್ ಫೈಟರ್ ಜೆಟ್ಗಳು. ಇರಾನ್ನ ಸೇನಾ ನೆಲೆ ನೋಡಿ, ಇವ್ರು ಗುರಿಯಾಗಿರಿಸಿರ್ತಕ್ಕಂಥದ್ದು ಇರಾನ್ನ ಸೇನಾ ನೆಲೆ, ಕೀ ಪಾಯಿಂಟ್ಸ್ ಅಂತ ಕರೀತಾರೆ. ಆ ಕೀ ಪಾಯಿಂಟ್ಸ್ಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಪರಮಾಣು ಘಟಕ ಇದನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದಾರೆ. ಇರಾನ್ನ ಹೆಚ್ಚು ಕಡಿಮೆ 20ಕ್ಕೂ ಹೆಚ್ಚು ಸೇನಾ ನೆಲೆಗಳು ಧ್ವಂಸವಾಗಿದೆ. ಈ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಲ್ಲ, ಅದೇ ರೀತಿ ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಇಲ್ಲಿ ತನಕ ಒಂದು ಅಂದಾಜಿನ ಪ್ರಕಾರ 639 ಮಂದಿ ಮೃತಪಟ್ಟಿದ್ದಾರೆ. 1329 ಮಂದಿಗೆ ಗಾಯವಾಗಿದೆ. 154 ಇರಾನ್ನ ಭದ್ರತಾ ಪಡೆ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಇರಾನ್ನ ಪ್ರತಿದಾಳಿಗೆ 3 ಇಸ್ರೇಲ್ ನಾಗರಿಕರು ಕೂಡ ಸಾವನ್ನಪ್ಪಿದ್ದಾರೆ. ಯಾವಾಗ ನಾಗರಿಕರು ಸಾವನ್ನಪ್ಪೋದಕ್ಕೆ ಶುರು ಆಗ್ತಾರೆ ಆವಾಗ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅಟ್ಯಾಕ್ ಮಾಡ್ತಾರೆ ಆಯಾ ದೇಶದ ಫೈಟರ್ ಜೆಟ್ಗಳಿಂದ ಇಸ್ರೇಲ್ ನಡೆಸಿರ್ತಕ್ಕಂಥ ದಾಳಿಯ ಪರಿಣಾಮವನ್ನು ನೋಡ್ತಾ ಇದ್ದೀರಾ. ಇದು ಇರಾನ್. ನಾವು ಫಸ್ಟ್ ತೋರಿಸಿದ್ದು ಇಸ್ರೇಲ್, ಅದು ಗಗನಚುಂಬಿ ಕಟ್ಟಡ ಆಸ್ಪತ್ರೆ. ಇದು ಇರಾನ್. ಸುಮಾರು 20 ಸೇನಾ ನೆಲೆಗಳು ಧ್ವಂಸದ ಜೊತೆಗೆ ದೊಡ್ಡ ದೊಡ್ಡ ಕಟ್ಟಡಗಳೇ ಹೊಟ್ಟೋಗಿದೆ, ಧ್ವಂಸವಾಗ್ಬಿಟ್ಟಿದೆ. ಇರಾನ್ನ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಕೇವಲ ಸೇನಾ ನೆಲೆಗಳು ಮಾತ್ರ ಟಾರ್ಗೆಟ್ ಆಗಿಲ್ಲ, ಅಗೈನ್ ಸಿವಿಲಿಯನ್ಸ್ ಟಾರ್ಗೆಟ್ ಆಗಿದ್ದಾರೆ, ಕಟ್ಟಡಗಳ ಮೇಲೆ ದಾಳಿ ಮಾಡಲಾಗಿದೆ. ಈಗ ಇರಾನ್ನಲ್ಲಿ ಏನೆಲ್ಲ ಹಾನಿಯಾಗಿದೆ ಅಂತ ಯುದ್ಧದಿಂದ? ಅರವಿಂದ್ ನೋಡಿ, ಎರಡೂ ದೇಶಗಳಲ್ಲೂ ಕೂಡ ನಾಗರಿಕರಿರುವಂಥ ಪ್ರದೇಶಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ನಡೆಯುವಂಥ ಕೆಲಸವನ್ನು ಈಗಾಗಲೇ ನಿರಂತರವಾಗಿ ಮಾಡಲಾಗ್ತಾ ಇರುವಂಥದ್ದು. ಕೇವಲ ಇರಾನ್ ಇಸ್ರೇಲ್ನಲ್ಲಿ ನಾಗರಿಕರ ಪ್ರದೇಶಗಳನ್ನು ಗುರಿಯಾಗಿಸ್ಕೊಂಡಿಲ್ಲ, ಬದಲಿಗೆ ಇಸ್ರೇಲ್ ಕೂಡ ಇರಾನ್ನಲ್ಲಿರುವಂಥ ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸ್ಕೊಂಡು ದಾಳಿಯನ್ನು ನಡೆಸ್ತಾ ಇದೆ. ಮುಖ್ಯವಾಗಿ ಇರಾನ್ನ ರಾಜಧಾನಿಯಾಗಿರುವಂಥ ಟೆಹರಾನ್ನಲ್ಲಿ ನಿರಂತರವಾದಂಥ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಟೆಹರಾನ್ ಒಂದರಲ್ಲೇ 90 ಲಕ್ಷಕ್ಕಿಂತ ಹೆಚ್ಚು ಜನರು ವಾಸ ಮಾಡ್ತಿದ್ದಾರೆ, ಕ್ಯಾಪಿಟಲ್ ಸಿಟಿ ಆಗಿರುವಂಥದ್ದು. ಈ ಸಿಟಿಯಲ್ಲಿರುವಂತಹ ಪ್ರಮುಖ ಕಟ್ಟಡಗಳನ್ನು, ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ಧ್ವಂಸ ಮಾಡುವಂತ ಕೆಲಸಗಳನ್ನು ಕೂಡ ಇಸ್ರೇಲ್ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ನೋಡಿ, ನಿನ್ನೆ ರಾತ್ರಿ 60ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳ ಮೂಲಕ ದಾಳಿಯನ್ನು ನಡೆಸುವಂತ ಪ್ರಯತ್ನವನ್ನ ಇಸ್ರೇಲ್ ಮಾಡಿದೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ. ಇರಾನ್ನಲ್ಲಿರುವಂತಹ ಪ್ರಮುಖ ಕಟ್ಟಡಗಳು, ಆಮೇಲೆ ಪರಮಾಣು ಕೇಂದ್ರಗಳಾಗಿರ್ಬೋದು, ಮಿಲಿಟರಿ ಸೇನಾ ಬೇಸ್ಗಳಾಗಿರ್ಬೋದು, ಈ ರೀತಿಯಾಗಿರುವಂತಹ ಪ್ರಮುಖ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿ ಹೊಡೆದುರುಳಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು.